ಈ ಒಂದು ಜಾಗದಲ್ಲಿ ನೀವೇನಾದರೂ ಸೈಟ್ ತೊಗೊಂಡ್ರೆ ನಿಮ್ಮ ದುಡ್ಡು ಡಬಲ್ ಆಗೋದಂತೂ ಖಂಡಿತ. ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತಹ ಲೇಔಟು 15 ನಿಮಿಷಕ್ಕೊಂದ್ಸಲಿ BMTC ಓಡಾಡುತ್ತೆ. ಈಗಾಗಲೇ ತುಂಬ ಕಸ್ಟಮರ್ಸು ಸೈಟ್ಗೆ ವಿಸಿಟ್ ಮಾಡಿ ಬುಕ್ ಮಾಡ್ತಿದ್ದಾರೆ. ನೀವೇನಾದರೂ ವೀಕೆಂಡ್ನಲ್ಲಿ ಎಂಜಾಯ್ ಮಾಡೋಕ್ಕೆ ಒಂದು ಲಕ್ಸುರಿ ಆಗಿರುವ ಲೇಕ್ ವ್ಯೂ ಪ್ರಾಪರ್ಟೀಸನ್ನು ಹುಡುಕ್ತಾ ಇದ್ದೀರಾ? ಹಾಗಾದರೆ ಇಲ್ಲಿದೆ ನೋಡಿ ಅರವಿಂದ್ ಪ್ರಾಪರ್ಟೀಸ್ ಅವರ ಲೇಕ್ ವ್ಯೂ ಪ್ರಾಪರ್ಟೀಸ್. ಯಾರೆಲ್ಲ ಅತಿ ಕಡಿಮೆ ಬೆಲೆಗೆ ಬೆಂಗಳೂರು ಸುತ್ತಮುತ್ತ ಸೈಟ್ ಹುಡುಕ್ತಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಅರವಿಂದ್ ಪ್ರಾಪರ್ಟೀಸ್ಗೆ ವಿಸಿಟ್ ಮಾಡಿದ್ದೀನಿ. ಅರವಿಂದ್ ಪ್ರಾಪರ್ಟೀಸ್ ಅವರು ತುಂಬ ವರ್ಷಗಳಿಂದ ಹೈ ಕ್ವಾಲಿಟಿ ಹೈ ರಿಟರ್ನ್ಸ್ ಕೊಡ್ತಿರುವ ಪ್ಲಾಟ್ಸ್ಗಳನ್ನು ಕಸ್ಟಮರ್ಸ್ಗೆ ಸೇಲ್ ಮಾಡ್ಕೊಂಡೇ ಬರ್ತಿದ್ದಾರೆ. ಇದೀಗ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವ 50 ಎಕರೆ 900 ಪ್ಲಾಟ್ BMRDA ರೇರಾ ಅಪ್ರೂವ್ಡ್ ಆಗಿರೋ ಪ್ಲಾಟ್ಸ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಏನೆಲ್ಲ ಅಮ್ಯುನಿಟೀಸ್ ಇದೆ ಎಲ್ಲವನ್ನು ಕೂಡ ನೋಡೋಣ. ಸ್ನೇಹಿತರೆ, ಈ ಒಂದು ಅರವಿಂದ್ ಪ್ರಾಪರ್ಟೀಸಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇಲ್ಲೇನು ಸೈಟ್ ತಗೋತಾರೆ ಅವ್ರಿಗೆ ಇಲ್ಲಿ ಬಸ್ ಸ್ಟಾಪ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ರೋಡ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ನೆಲಮಂಗಲ ಮತ್ತು ಸೊಂಡೆಕೊಪ್ಪ ಮೇನ್ ರೋಡ್ ಆಗಿದೆ. ಇದು ಡಬಲ್ ರೋಡ್ ಆಗುತ್ತೆ ಅಂತ ಆಲ್ರೆಡಿ ಹೇಳಿದ್ದಾರೆ, ಡಬಲ್ ರೋಡ್ ಕೂಡ ಆಗುತ್ತೆ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ 24/7 ಇಲ್ಲಿ ನಿಮಗೆ BMTC ಇಲ್ಲಿ ಟ್ರಾವೆಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನೆಲಮಂಗಲದಿಂದ ಈ ಒಂದು ಸೈಟ್ ಇರೋ ಜಾಗ ಬಂದ್ಬಿಟ್ಟು ಜಸ್ಟ್ ನೆಲಮಂಗಲದಿಂದ 5 ಕಿಲೋಮೀಟರ್ ಅಷ್ಟೇ ಆಗುತ್ತೆ ಈ ಒಂದು ಅರವಿಂದ್ ಪ್ರಾಪರ್ಟೀಸ್. ಸೊ ಇದು ಅರವಿಂದ್ ಲೇಕ್ ವ್ಯೂ ಅಂತ, ಇದು 32 ಎಕರ್ಸ್ ಪ್ರಾಜೆಕ್ಟು ಸರ್. ಈಗ ರೋಡ್ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಈಗ 40 ಫೀಟ್ ಇದೆ, 60 ಫೀಟ್ ಇದೆ, ಸಬ್ ರೋಡ್ಸ್ ಎಲ್ಲ 30 ಫೀಟ್ ಇದೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ 50 ಫೀಟ್ ಲಕ್ಸುರಿ ಎಂಟ್ರೆನ್ಸ್ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಮ ಒಂದು ಸೈಟ್ಗೆ. ಸ್ನೇಹಿತರೆ, ಅಮ್ಯುನಿಟೀಸ್ ನೋಡೋದಾದ್ರೆ ಸ್ವಿಮ್ಮಿಂಗ್ ಪೂಲು, ಬ್ಯಾಸ್ಕೆಟ್ ಬಾಲು, ಕ್ಲಬ್ ಹೌಸು, ಪಾರ್ಟಿ ಹಾಲು, ಹಾಗೆ ಲಕ್ಸುರಿ ಎಂಟ್ರೆನ್ಸ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ವಾಕಿಂಗ್ ಟ್ರ್ಯಾಕ್, 50 ಎಕರ್ ಗೇಟೆಡ್ ಕಮ್ಯುನಿಟಿ, ಲಾನ್ ಟೆನ್ನಿಸ್ ಕೋರ್ಟ್, ಹ್ಯಾಂಪಿಟೇಟರ್, ಬ್ಯಾಸ್ಕೆಟ್ ಬಾಲ್ ಕೋರ್ಟ್, ಹಾಗೆ ಟೆಂಪಲ್, ವಾಟರ್ ಟ್ಯಾಂಕ್, 24 ಅವರ್ ಸೆಕ್ಯೂರಿಟಿ ವಿತ್ ಗೇಟೆಡ್ ಕಮ್ಯುನಿಟಿ ಬರುತ್ತೆ, ಜಾಗಿಂಗ್ ಟ್ರ್ಯಾಕು, ಇನ್ನಿತರ ಎಲ್ಲಾ ತರದ ಫೆಸಿಲಿಟೀಸು ಕೂಡ ಇದೊಂದೇ ಅಮ್ಯುನಿಟೀಸ್ ಅಲ್ಲಿ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ವರ್ಕ್ ಎಲ್ಲ ಫಿನಿಶ್ ಆಗಿದೆ, 80% ವರ್ಕ್ ಫಿನಿಶ್ ಆಗಿದೆ. ಸ್ಯಾನಿಟರಿ, ವಾಟರು, ಡ್ರೈನೇಜು, ಅಂಡರ್ಗ್ರೌಂಡ್ ಕೇಬಲಿಂಗು, CP ವರ್ಕು 90% ಎಲ್ಲ ಕ್ಲಿಯರ್ ಆಗಿದೆ. ಕಂಪ್ಲೀಟ್ ಗೇಟೆಡ್ ನೋಡ್ತಿದ್ದೀರಾ, ಕಂಪ್ಲೀಟ್ ಕಾಂಪೌಂಡ್ ಹಾಕಿದ್ದೀವಿ. ಸ್ನೇಹಿತರೆ, ನೀವು ಅಲ್ಲಿ ನೋಡ್ತಾ ಇರೋ ಹಾಗೆ ವಾಟರ್ ಟ್ಯಾಂಕು ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ವಿತಿನ್ ಏಪ್ರಿಲ್ ಒಳಗಡೆ ಅದನ್ನು ಕೂಡ ಫಿನಿಶ್ ಆಗುತ್ತೆ. ನೀವು ಏಪ್ರಿಲ್ ಇಂದಾನೇ ನೀವು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ನಿಮ್ಮ ಡ್ರೀಮ್ ಹೌಸ್ ಅನ್ನ. ವಿತಿನ್ ಏಪ್ರಿಲ್ ಒಳಗಡೆ ನೀವು ಇಲ್ಲಿ ಮನೆನೇ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಅಷ್ಟರಲ್ಲಿ ಇದೆಲ್ಲನೂ ಕೂಡ ರೆಡಿ ಆಗುತ್ತೆ. ಕಸ್ಟಮರ್ಸ್ ಬಂದು ಆಲ್ರೆಡಿ ಪ್ಲಾಟ್ಗಳನ್ನು ವಿಸಿಟ್ ಮಾಡ್ತಿದ್ದಾರೆ. ಬೇಗ ನಿಮ್ಮ ಪ್ಲಾಟ್ಗಳನ್ನು ಬನ್ನಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ನೀವು ಇಲ್ಲಿ ಸೈಟ್ ತೊಗೊಂಡ್ರೆ ನಿಮ್ಮ ಲ್ಯಾಂಡ್ ವ್ಯಾಲ್ಯೂ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಈಗಾಗಲೇ ಸರ್ಕಾರವು ಕೆಂಪೇಗೌಡ ವಿಮಾನ ನಿಲ್ದಾಣ ರಸ್ತೆ ಸಮೀಪ 2000 ಎಕರೆ ಭೂಮಿಯಲ್ಲಿ ಕಿರ್ ಸಿಟಿ ಯೋಜನೆಯನ್ನು ಮಾಡಲು ಯೋಜನೆ ಹಾಕಿಕೊಂಡಿದೆ. ಮೊದಲ ಹಂತದಲ್ಲಿ 500 ಎಕರೆ ಪ್ರದೇಶವನ್ನು ಅಭಿವೃದ್ಧಿ ಮಾಡಲಾಗುತ್ತಿದೆ. ಈ ಯೋಜನೆಯಿಂದ ಸುಮಾರು 1 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಲಾಗುತ್ತಿದೆ. ಇದರಿಂದ ಅಕ್ಕಪಕ್ಕ ಇರುವ ಸೈಟ್ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗುತ್ತೆ. ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಅಂದರೆ ನೆಲಮಂಗಲ ಹಾಟ್ಸ್ಪಾಟ್ ಅಂತಲೇ ಹೇಳ್ಬೋದು. ಈ ಒಂದು ಅರವಿಂದ್ ಪ್ರಾಪರ್ಟೀಸ್ ಲೊಕೇಟ್ ಆಗಿರೋದೆಲ್ಲಪ್ಪ ಅಂತ ಅಂದ್ರೆ ನೆಲಮಂಗಲದಲ್ಲಿ. ಇಲ್ಲಿಂದ 6 ಕಿಲೋಮೀಟರ್ಸ್ ಟು ನೆಲಮಂಗಲ ಬಸ್ ಸ್ಟ್ಯಾಂಡ್, 10 ಮಿನಿಟ್ಸ್ ಡ್ರೈವ್ ಟು BIEC ಮೆಟ್ರೋ ಸ್ಟೇಷನ್, 5 ಕಿಲೋಮೀಟರ್ಸ್ ಟು ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್, SSP ಇಂಗ್ಲಿಷ್ ಸ್ಕೂಲ್, 5 ಕಿಲೋಮೀಟರ್ಸ್ ಟು ಅಶಾ ಹಾಸ್ಪಿಟಲ್, 10 ಮಿನಿಟ್ಸ್ ಡ್ರೈವ್ ಟು ಮಾಗಡಿ ರೋಡ್ ಜಂಕ್ಷನ್, 12 ಕಿಲೋಮೀಟರ್ಸ್ ಟು ನೈಸ್ ರೋಡ್ ತುಮಕೂರು ಎಕ್ಸಿಟ್, 4 ಕಿಲೋಮೀಟರ್ಸ್ ಟು ನೆಲಮಂಗಲ NH4, ಹಾಗೆ ಕ್ವಿಕ್ ಆಕ್ಸೆಸ್ ಟು ಪೀಣ್ಯ, ತುಮಕೂರು ಹಾಗೂ ಮೇಜರ್ ಟೆಕ್ ಹಬ್ಸ್. ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಲಮಂಗಲದಲ್ಲಿ ಏರ್ಪೋರ್ಟ್ ಆಗುತ್ತೆ ಅಂತ ಒಂದು ಸುದ್ದಿ ಇದೆಯಲ್ಲ, ಅದೇ ರೀತಿಯಾಗಿ ಆ ಒಂದು ಏರ್ಪೋರ್ಟ್ ಪಕ್ಕನೇ ಈ ಒಂದು ಪ್ಲಾಟ್ ಇದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವೇನಾದರೂ ಅತಿ ಕಡಿಮೆ ಬೆಲೆಗೆ ಸೈಟ್ ಹುಡುಕ್ತಾ ಇದ್ರೆ ನೆಲಮಂಗಲದಲ್ಲ ಸುತ್ತಮುತ್ತ ಈ ವಿಡಿಯೋ ನಿಮಗೋಸ್ಕರನೇ. ಯಾರೆಲ್ಲ ಅತಿ ಕಡಿಮೆ ಬೆಲೆಗೆ ಒಂದು ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ.